जय श्री कृष्ण जय श्री राधे। श्री गुरुभ्यो नमः। हरि ओम। ज्ञानानंदमयं देवं निर्मलस्फटिकाकृतिम् आधारां सर्वविद्यानां हयग्रीवम् उपास्महे। ओम शुं शुक्राय नमः। ओम नमो भगवते वासुदेवाय नमः। ओम नमः ಶಿವಾಯ ಶಿವಾಯ ನಮೋ. ನಮಸ್ಕಾರ ವೀಕ್ಷಕರೇ, ಶ್ರೀಕೃಷ್ಣ ಜ್ಯೋತಿಷಾಲಯಕ್ಕೆ ಎಲ್ಲರಿಗೂ ಸ್ವಾಗತ. ಬಹಳಷ್ಟು ಜನ ಪ್ರೀತಿ ವಿಶ್ವಾಸನ ತೋರಿಸ್ತಾ ಇದ್ದೀರಾ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಆಭಾರಿಯಾಗಿದ್ದೀನಿ. ಇವತ್ತು ಹೇಳ್ತಕ್ಕಂಥ ಪ್ರಮುಖವಾದಂಥ ವಿಚಾರ ಬಹಳಷ್ಟು ನಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ತರುತ್ತೆ. ವಿಡಿಯೋನ ಕಂಪ್ಲೀಟಾಗಿ ಕೊನೆವರೆಗೂ ನೋಡಿ. ಮಾಹಿತಿಯನ್ನು ಕಂಪ್ಲೀಟಾಗಿ ಏನು ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ ಅದನ್ನು ಕ್ಲೀನಾಗಿ ತಿಳ್ಕೊಂಡು ಮಾಡ್ತಕ್ಕಂಥದ್ದು ಒಳ್ಳೆಯದು. ಭಾಳ ಅದ್ಭುತವಾದಂತಹ ಒಂದು ರೆಮಿಡಿ ಅಥವಾ ತಂತ್ರ ಅಂತಲೇ ಹೇಳ್ಬೋದು. ಭಾಳ ಅದ್ಭುತವಾಗಿರುತ್ತೆ. ಮೊದಲನೇದಾಗಿ ನನಗೆ ಈ ವಿದ್ಯೆಯನ್ನು ಕಲಿಸಿರ್ತಕ್ಕಂಥ ನನ್ನ ಪೂಜ್ಯ ಗುರುಗಳಾದಂಥ ಡಾಕ್ಟರ್ ದಿನೇಶ್ ಗುರೂಜಿಯವರ ಪಾದಾರವಿಂದಗಳಿಗೆ ಪ್ರಣಾಮಗಳು. ವೀಕ್ಷಕರೇ, ಎಲ್ಲ ಮನುಷ್ಯನು ಕೂಡ ಸಾಧಾರಣವಾಗಿ ಯಾವುದೋ ಒಂದಲ್ಲ ಒಂದು ತಾಪತ್ರಯದಲ್ಲಿ ಅಥವಾ ಕೆಲಸದ ವಿಷಯದಲ್ಲಿರ್ಬೋದು, ಅಥವಾ ಮಕ್ಕಳು ವಿದ್ಯಾಭ್ಯಾಸದಲ್ಲಿರ್ಬೋದು, ಅಥವಾ ಯಾವುದೋ ಒಂದು ಕೋರ್ಟ್ ಕೇಸು ಲಿಟಿಗೇಷನ್ನು, ಈ ಥರ ಯಾವುದೋ ಒಂದು ಸಮಸ್ಯೆಯಲ್ಲಿ ತುಂಬ ಪರದಾಡ್ತಾ ಇರ್ತಾರೆ. ಆಗ ನಮಗೆ ನಮ್ಮ ಋಷಿಮುನಿಗಳು ಕೊಟ್ಟಿರ್ತಕ್ಕಂಥ ಕೆಲವು ಸಣ್ಣ ಪುಟ್ಟ ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ಜೀವನದಲ್ಲಿ ಮುಂದುವರಿತೀವಿ ಅಥವಾ ಮುಂದಕ್ಕೆ ಹೋಗ್ತೀವಿ. ಆ ಥರ ಒಂದು ಪ್ರಬಲವಾಗಿರ್ತಕ್ಕಂಥ ಒಂದು ವಿಚಾರನ ಇವತ್ತು ತಿಳಿಸ್ತೀನಿ. ಈ ಏನು ತಂತ್ರ ಅಂತ ಹೇಳ್ತೀನಿ ಅದನ್ನು ಪ್ರತಿ ಸೋಮವಾರ ಮಾತ್ರ ಮಾಡ್ತಕ್ಕಂಥದ್ದು. 21 ಸೋಮವಾರಗಳು ಮಾಡಬೇಕು. ಹೆಣ್ಮಕ್ಳು ಕೂಡ ಯಾರು ಬೇಕಾದ್ರೂ ಮದುವೆ ಆಗ್ತಾ ಇಲ್ಲ ಅಥವಾ ಅವ್ರದ್ದೇನೋ ಒಂದು ಸಾಂಸಾರಿಕ ಜೀವನದಲ್ಲಿ ಪ್ರಾಬ್ಲಮ್ ಆಗಿದೆ, ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ, ಯಾವುದೇ ಹಣಕಾಸಿನ ತೊಂದರೆ ಇದೆ, ಅಥವಾ ದುಡ್ಡು ಎಲ್ಲೋ ಸ್ಟ್ರಕ್ ಆಗಿದೆ, ನಮ್ಗೆ ವಾಪಸ್ ಬರ್ತಾ ಇಲ್ಲ, ಯಾವುದನ್ನು ನೀವು ಸಂಕಲ್ಪ ಮಾಡ್ಕೊಂಡು ಮಾಡ್ತಿರೋ ಖಂಡಿತ ಅದು ಬರೋದಕ್ಕೆ ಪ್ರಾರಂಭ ಆಗುತ್ತೆ. 21 ಸೋಮವಾರಗಳು ಮಾಡಬೇಕು. ತುಂಬ ಸರಳವಾದಂಥ ವಿಚಾರ. ಸೋಮವಾರ ದಿವಸ ಬೆಳಗ್ಗೆ 8 ಗಂಟೆ ಒಳಗೆ ಮಾಡಿದ್ರೆ ತುಂಬ ಉತ್ತಮ. ಬೆಳಗ್ಗೆ ತಲೆ ಸ್ನಾನಾದಿಗಳನ್ನು ಮಾಡಿಕೊಂಡು ನಂತರ ನಿಮ್ಮ ಮನೆ ದೇವರಿಗೆ ಒಂದು ದೀಪನ ಹಚ್ಚಿ ಮನೆ ದೇವರಲ್ಲಿ ಪ್ರಮುಖವಾಗಿ ಪ್ರಾರ್ಥನೆ ಮಾಡಬೇಕು. ಆನಂತರ ಒಂದು ತಟ್ಟೆಯಲ್ಲಿ ಅಕ್ಕಿ 1-2 ಹಿಡಿಯಷ್ಟು, ಅದರ ಮೇಲೆ ಒಡೆದಿರ್ತಕ್ಕಂಥ ತೆಂಗಿನಕಾಯಿಯ ಹೋಳು, ಓಕೆ, ತೆಂಗಿನಕಾಯಿ ಅದರ ನೀರನ್ನ ಚೆಲ್ಲಿ ಅದನ್ನು ಒಡೆದು ಆನಂತರದಲ್ಲಿ ಆ ಅಕ್ಕಿಯ ಮೇಲೆ ತೆಂಗಿನಕಾಯಿ ಹೋಳನ್ನ ಇಡ್ತಕ್ಕಂಥದ್ದು. ಅದಕ್ಕೆ ಕೊಬ್ಬರಿ ಎಣ್ಣೆಯನ್ನು ಹಾಕ್ತಕ್ಕಂಥದ್ದು. ಆ ಕೊಬ್ಬರಿ ಎಣ್ಣೆಗೆ ಹಾಕಿ ಆ ತೆಂಗಿನಕಾಯಿಗೆ ಉದ್ದ ಬತ್ತಿಯನ್ನು ಮಾಡಿ 2 ಬತ್ತಿ ಒಂದೊಂದು ತೆಂಗಿನಕಾಯಿ ಹೋಳಿಗೆ ನೀವು ಇಡಬೇಕು. ಕೊಬ್ಬರಿ ಎಣ್ಣೆಯನ್ನು ಹಾಕಬೇಕು. ಕೊಬ್ಬರಿ ಎಣ್ಣೆಯನ್ನು ಹಾಕಿ ಆನಂತರದಲ್ಲಿ ಅದರ ದೀಪನ ಹಚ್ಚತಕ್ಕಂಥದ್ದು. ಓಂ ನಮಃ ಶಿವಾಯ ಈ ಮಂತ್ರ ಏನು ಪ್ರಬಲವಾಗಿರ್ತಕ್ಕಂಥ ಶಿವಪಂಚಾಕ್ಷರಿ ಮಂತ್ರ, ಓಂ ನಮಃ ಶಿವಾಯ ಅಂತಕ್ಕಂಥ ಮಂತ್ರನ 108 ಬಾರಿ ದೇವರ ಮುಂದೆ ಪ್ರಾರ್ಥನೆಯನ್ನು ಮಾಡಬೇಕು. ದೀಪ ಹಚ್ಚಿದ ನಂತರ ನಿಮ್ದು ಏನಿರುತ್ತೆ ಸಂಕಲ್ಪ ಮಾಡ್ಕೋಬೇಕು. ನನಗೆ ಮದುವೆ ಸೆಟ್ ಆಗ್ತಾ ಇಲ್ಲ, ಅಥವಾ ಮದುವೆ ಮಾತುಕತೆಗೆ ಬರ್ತಾರೆ ಮತ್ತೇನು ಉತ್ತರ ಹೇಳ್ತಾ ಇಲ್ಲ, ಅಥವಾ ನನಗೇನೋ ಜೀವನದಲ್ಲಿ ತೊಂದರೆ ಆಗ್ತಾ ಇದೆ, ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿದೆ, ಯಾವುದನ್ನು ಬೇಕಾದ್ರೂ ನಮಗೆ ಇದರಿಂದ ಮುಕ್ತಿ ಸಿಗಲಿ ಅಂತ ಸಂಕಲ್ಪನ ಮಾಡ್ಕೊಳ್ಬೇಕು. ಆನಂತರ ಈ ದೀಪ ಹಚ್ಚಿದ ನಂತರ ಓಂ ನಮಃ ಶಿವಾಯ ಭಾಳ ಪವರ್ಫುಲ್ ಆಗಿರ್ತಕ್ಕಂಥ ಪಂಚಾಕ್ಷರಿ ಮಂತ್ರ. ಈ ಮಂತ್ರನ 108 ಬಾರಿ ಹೇಳಬೇಕು. ಆನಂತರದಲ್ಲಿ ಸಂಜೆನೂ ಕೂಡ ಕೈಕಾಲು ಮುಖನ ತೊಳ್ಕೊಂಡು ಮತ್ತೆ ದೀಪನ ಹಚ್ಚಬೇಕು. ಆರೋಗಿದ್ರೆ ದೇವ್ರ ಮನೆಯಿಂದ ಸ್ವಲ್ಪ ದೂರ ಇಡಿ. ದೇವರ ಮುಂದಿನ ಭಾಗದಲ್ಲಿ ಹಚ್ಚಿದರೆ ಸಾಕು. ಅಂದರೆ ದೇವ್ರ ಮನೆ ಇರುತ್ತೆ, ಕೆಲವು ಜಾಗದಲ್ಲಿ ಇಕ್ಕಟ್ಟಿರುತ್ತೆ. ಸೊ ಸ್ವಲ್ಪ ಅದನ್ನು ಸೇಫ್ಟಿ ಮೊದಲು ಏನು ಸುರಕ್ಷತೆಯನ್ನು ನೋಡಿಕೊಂಡು ಸ್ವಲ್ಪ ಹಿಂದಕ್ಕಾದಂಗಿಟ್ಟು ಹಚ್ತಕ್ಕಂಥದ್ದು ತುಂಬ ಒಳ್ಳೆಯದು. ಮಂಗಳವಾರದ ದಿನ ಬೆಳಗ್ಗೆ ಈ ಏನು ಕೊಬ್ಬರಿ ಎಣ್ಣೆ ಹಾಕಿ ಹಚ್ಚಿರ್ತಕ್ಕಂಥ ತೆಂಗಿನಕಾಯಿ ಮತ್ತು ಅಕ್ಕಿ ಎಲ್ಲವನ್ನೂ ಯಾವುದಾದ್ರೂ ಮರದ ಕೆಳಗೆ ಹಾಕಬೇಕು. ಅಲ್ಲಿ ಇರುವೆಗಳು ತಿನ್ನುತ್ತೆ. ನೀವೇನು ಸಂಕಲ್ಪ ಮಾಡಿರ್ತೀರ ಅದನ್ನು ಆ ಒಂದು ದೀಪದ ಮುಖೇನ ಭಗವಂತನ ಪ್ರಾರ್ಥನೆ ಮಾಡ್ತೀರಾ, ಮಂತ್ರನೂ ಹೇಳಿರ್ತೀರ. 21 ಸೋಮವಾರಗಳು ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಈ ಮಧ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಏನಾದರೂ ಅವರ ತಿಂಗಳ ಒಂದು ಸಮಸ್ಯೆ ಎದುರಾಯಿತು ಅಂತ ಹೇಳಿದ್ರೆ ಆ 5 ದಿವಸ ಬಿಟ್ಟು ಮಿಕ್ಕ ಸೋಮವಾರಗಳನ್ನು ಲೆಕ್ಕ ತಗೋಬೋದು. ಖಂಡಿತ ಬಹಳ ಒಳ್ಳೆಯ ಒಂದು ಫಲಗಳನ್ನು ಕೊಡುತ್ತೆ. ಈ ಒಂದು ತಂತ್ರನ ಮಾಡಿ. ದೀಪ ಯಾವ ರೀತಿ ಹಚ್ಚಬೇಕು,
ಪ್ರತಿ ಸೋಮವಾರ ಮಾತ್ರ ಹಚ್ಚಬೇಕು. ಅದನ್ನು ನಾನಿವಾಗ ತೋರಿಸ್ತೀನಿ ನೋಡಿ ವೀಕ್ಷಕರೇ. ಈ ಥರ ದೀಪನ ಹತ್ತಕ್ಕಂಥದ್ದು, ಕಾಯಿನ ಒಡೆದು ಅದರೊಳಗೆ ಕೊಬ್ಬರಿ ಎಣ್ಣೆನ ಹಾಕೀನಿ, ಉದ್ದ ಬತ್ತಿಯನ್ನು ಮಾಡಿದ್ದೀನಿ. ಒಂದೊಂದು ಬತ್ತಿಯಲ್ಲಿ ಉದ್ದುದ್ದ ಬತ್ತಿಯನ್ನು, ಒಂದು ತೆಂಗಿನಕಾಯಿ ಹೋಳಲ್ಲಿ ಎರಡೆರಡು ಬತ್ತಿಯನ್ನು ಹಾಕ್ತಕ್ಕಂಥದ್ದು. ಕೊಬ್ಬರಿ ಎಣ್ಣೆ ಮತ್ತು ಅರಿಶಿನ ಕುಂಕುಮ ಶುಭದ ಸಂಕೇತ. ನಾವು ಯಾವ್ದಾರ ಒಳ್ಳೆ ಕೆಲಸ ಮಾಡಬೇಕಾದ್ರೆ ಇದನ್ನು ಉಪಯೋಗಿಸೋಂಥದ್ದು ತುಂಬ ಒಳ್ಳೆಯದು. ಇದನ್ನು ಉಪಯೋಗಿಸಿ ಈ ನಂತರ ಮಂಗಳವಾರದ ದಿನ ಬೆಳಗ್ಗೆ ಈ ತೆಂಗಿನಕಾಯಿ ಮತ್ತು ಅಕ್ಕಿಯನ್ನು ಯಾವುದಾದ್ರೂ ಮರದ ಕೆಳಗೆ ಹಾಕಬೇಕು. ಈ ರೀತಿಯಾಗಿ ನೋಡಿದ್ರಲ್ಲ, ಆ ರೀತಿಯಾಗಿ ದೀಪನ ಹಚ್ಚಿ ಸೋಮವಾರದ ದಿನ ಶಿವನನ್ನು ಯಾರು ಜಪ ಮಾಡುತ್ತಾರೆ 21 ವಾರಗಳ ಕಾಲ ಒಂದು ವ್ರತದ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಖಂಡಿತ ನಿಮ್ಮ ಕೆಲಸಗಳು ಸಕ್ಸಸ್ ಆಗೇ ಆಗುತ್ತೆ. ಭಗವಂತನ ಮೇಲೆ ಮತ್ತು ಮಂತ್ರದ ಮೇಲೆ ನಂಬಿಕೆ ಇಟ್ಟು ಖಂಡಿತ ಈ ಕೆಲಸನ ಮಾಡಿ. ಎಲ್ಲರಿಗೂ ಆ ಶ್ರೀಕೃಷ್ಣ ಪರಮಾತ್ಮ ಸುಖ ಸಂತೋಷ ಸಮೃದ್ಧಿ ಆರೋಗ್ಯ ಐಶ್ವರ್ಯ ಇದೆಲ್ಲದನ್ನು ಕೊಟ್ಟು ಸದಾಕಾಲ ಸಂತೋಷದಿಂದ ಇಟ್ಟಿರಲಿ. ಜೈ ಶ್ರೀಕೃಷ್ಣ, ಜೈ ಶ್ರೀರಾಧೆ.